ಬರಕ್ಕೆ ಹೋದ್ರಿ? ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ಸ್ ಆಂಟಿ. ಬಾವಾ, ಏನಾದರೂ ಮಾತಾಡೋದಿತ್ತಾ? ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ತಗೊಳ್ಬೇಕಿತ್ತು, ಅದಕ್ಕೆ ಬಂದೆ. ಹೇಳಿ ಬಾವಾ, ಏನು ವಿಷಯ? ಅರ್ತಿ, ಇವತ್ತು ನಡೆದಿದ್ದ ಇನ್ಸಿಡೆಂಟಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕೆ ಕಾರಣ ನಾನು ಅಮೂಲ್ಯನ ಮದುವೆ ಆಗಿದ್ದಕ್ಕಾಗಲಿ ಅಥವಾ ಯಾರೋ ಜ್ಯೋತಿಷಿಗಳು ಹೇಳಿದ್ದಕ್ಕಾಗಲಿ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರೋ ದ್ವೇಷದಿಂದ ಕೆಲಸನ ಮಾಡಿದ್ದಾರೆ ಅಷ್ಟೇ. ಯಾರೋ ಕಾಲ್ಗುಣದಿಂದ ಕೈಗುಣದಿಂದ ಈ ರೀತಿ ಎಲ್ಲರ ಮೇಲೂ ಕೆಟ್ಟದಾಗುತ್ತೆ ಅನ್ನೋದಾದ್ರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಗಂಡದ ಮೇಲೆ ಸಂಸಾರ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಇಲ್ಲಿ ಆಗೋದಕ್ಕೆಲ್ಲ ಬೇರೆನೇ ಕಾರಣಗಳಿರುತ್ತೆ. ಸುಮ್ಮನೆ ನಾವೇನೇನೋ ಅಂದ್ಕೊಳ್ತೀವಿ ಅಷ್ಟೇ. ಇಲ್ಲಿ ಯಾರು ಕೆಟ್ಟವ್ರು ಇರೋದಿಲ್ಲ ಅರ್ಥ. ಯಾರಿಗ್ಯಾರು ಬೇಕು ಅಂತ ಕೆಟ್ಟದನ್ನು ಬಯಸೋದು ಇಲ್ಲ. ಕೆಲವೊಂದ್ಸಲ ಟೈಮ್ ಸರಿ ಇಲ್ದಿದ್ದಾಗ ಈ ರೀತಿ ಆಗುತ್ತೆ. ನಾವು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಲೈಫ್ ಅಂದಮೇಲೆ ಈ ಥರ ಸಮಸ್ಯೆಗಳು ತುಂಬಾ ಬರ್ತಾನೆ ಇರುತ್ತೆ. ನಾವು ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಮುಂದೆ ನುಗ್ಗಬೇಕು. ಹೈಪೋಥೆಟಿಕಲಿ ಅನ್ಕೊಳ್ಳೋಣ, ಈಗ ಅಮೂಲ್ಯದಿಂದನೇ ಇಷ್ಟು ಪ್ರಾಬ್ಲಮ್ಗಳಾಗಿದೆ ಅಂತ. ಹಾಗಂತ ಅಮೂಲ್ಯನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕಾಗತ್ತಾ? ಅವಳು ನಮ್ಮ ಮನೆಯವರು. ನಾವೆಲ್ಲ ಒಬ್ಬನೊಬ್ಬನ ಅಡ್ಜಸ್ಟ್ ಮಾಡಿಕೊಂಡು ಬಾಳ್ ಬದುಕಬೇಕು. ಇಲ್ಲ ಬಾವಾ, ಖಂಡಿತವಾಗ್ಲೂ ಈ ಸತಿ ನನ್ಗೆ ಅಮ್ಮ ಮೇಲೆ ಆ ಥರ ಎಲ್ಲ ಏನೂ ಅನಿಸಿಲ್ಲ. ನೀವಿಬ್ರು ನನ್ನ ಕಾಪಾಡೋದಕ್ಕೆ ಎಷ್ಟು ಕಷ್ಟಪಟ್ರಿ ಅಂತ ನಾನೇ ನನ್ನ ಕಣ್ಣಾರ ನೋಡಿದೆ. ಇವತ್ತು ನೀವಿಬ್ರು ಆ ಜಾಗದಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಈ ಭೂಮಿ ಮೇಲೆ ಇಡ್ತಿರ್ಲಿಲ್ಲ. ಇಷ್ಟು ದಿನ ನಾನು ಅಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ ತಪ್ಪು ಬಾವಾ. ಇನ್ಮೇಲೂ ಅನುಮಾನ ಪಟ್ರೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ. ಇನ್ ಮುಂದೆ ನನ್ನ ಕಡೆಯಿಂದ ಯಾವ ರೀತಿನೂ ಮನಸ್ತಾಪ ಬರ್ದಿರೋ ಥರ ನಾನು ನೋಡ್ಕೊತೀನಿ ಬಾವಾ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಬಿಟ್ಟು ನನಗೆ ಕ್ಷಮಿಸ್ಬಿಡಿ. ಆರ್ತಿ, ನೀವು ಕೈ ಮುಗಿಬಾರ್ದು. ನೀವು ಮನೆಗೆ ಮಗು ಕೊಡ್ತಿರೋ ಮಹಾಲಕ್ಷ್ಮಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಮನೆಗೆ ಒಳ್ಳೇದಾಗಲ್ಲ. ಇನ್ನು ಮುಂದೆ ನೀವಿಬ್ರು ಖುಷಿಯಾಗಿ, ನೀವಿಬ್ರು ಖುಷಿಯಾಗಿದ್ದರೆ ನಾವೆಲ್ಲ ನೆಮ್ಮದಿಯಾಗಿರೋದಕ್ಕೆ ಸರ್. ನಿಮ್ಮ ಮನೇಲೂ ಖುಷಿ ಇರುತ್ತೆ. ಅಕ್ಕ, ನೀನು ಮನಸ್ತಾಪ ಬರ್ದಿರೋ ಥರ ನೋಡ್ಕೋತೀನಿ ಅಂದೆಲ್ಲ, ಆ ಮಾತು ಕೇಳಿ ತುಂಬ ಖುಷಿ ಆಯಿತು ಕಣೆ. ನಾನು ಅಷ್ಟೇ ಅಕ್ಕ, ಇನ್ಮೇಲಿಂದ ಮನಸ್ತಾಪ ಬರ್ದಿರೋ ಥರ ನೋಡ್ಕೋತೀನಿ.
ಅಪ್ಪಂಗೆ ಏಲಕ್ಕಿ ಟೀ ಅಂದ್ರೆ ತುಂಬಾ ಇಷ್ಟ. ನಾನು ಮದ್ವೆ ಆಗೋಕ್ಕೂ ಮುಂಚೆ ನನ್ನ ಹತ್ರ ಕೇಳಿ ಕೇಳಿ ಮಾಡಿಸ್ಕೊಂಡು ಕುಡಿತಿದ್ರು. ಅಮ್ಮಂಗ ಆರೋಗ್ಯ ಕೆಟ್ಟ ಮೇಲೆ ಅಪ್ಪ ಏಲಕ್ಕಿ ಟೀ ಕುಡಿಯೋದನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಹೇಗಾದ್ರೂ ಮಾಡಿ ಇದನ್ನ ಅವ್ರಿಗೆ ಗೊತ್ತಿಲ್ಲದಂಗ ಅಲ್ಲಿ ಇಟ್ ಬರ್ಬೇಕು, ಆಗ ಅವರೇ ಕುಡಿತಾರೆ. ನೈಟ್ ವಾಚ್ಮನ್ ಹೋದ್ರ ಅಣ್ಣ? ಇಲ್ಲ ಮೇಡಮ್, ಅಲ್ಲೇ ನಾವು ಅಂತ ಸೆಕ್ಯೂರಿಟಿ ಚೇಂಬರಲ್ಲಿ ಮಲಗಿದ್ದಾರೆ. ಪಾಪ ಅಪ್ಪ ರಾತ್ರಿ ಎಲ್ಲ ನಿದ್ದೆಗೆಟ್ಟಿರೋದಕ್ಕೆ ತಲೆ ನೋವಾಗ್ತದೆ ಅನ್ಸುತ್ತೆ. ತಲೆ ನೋವಿಗೆ ಅವ್ರು ಚೀಟಿ ಏಲಕ್ಕಿ ಟೀ ಮಾಡ್ಕೊಂಬರೋದೇ ಬೆಟರ್. ಅದನ್ನೇ ಮಾಡ್ಕೊಂಬರ್ತೀನಿ. ಅಣ್ಣ ಇದು ತಗೊಳ್ಳಿ, ನೀವು ಕುಡೀರಿ. ಧ್ರುವ ಏನಿಲ್ಲ, ಧ್ರುವ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ. You are under arrest, Vikrant. ದೇವ್ರೆ, ಯಾಕೆ ಸುಹಾಸಿನಿ ಅಂತ ಕೆಟ್ಟ ಹೆಂಗಸನ್ನ ಈ ಭೂಮಿ ಮೇಲೆ ತಂದಿದ್ಯಾ? ಮನುಷ್ಯ ಅಂದ್ಮೇಲೆ ಕೆಟ್ಟ ಗುಣಗಳಿರೋದು ಸಹಜ. ಆದ್ರೆ ಕೆಟ್ಟ ಸ್ವಭಾವದಿಂದಾನೇ ಈ ಸುಹಾಸಿನಿ ಆಗಿರೋದು. ಇಷ್ಟ ದಿನ ನನ್ನ ಮಕ್ಕಳ ಮೇಲೆ ಕಣ್ಣಿತ್ತವಳ್ದು, ಆದ್ರೆ ಈಗ ಪಾಪ ಹುಟ್ಟದೇ ಇರೋ ಆರ್ತಿ ಮಗು ಮೇಲೆ ಹಾಗೆ ಸಾಧಿಸ್ತಾ ಇದ್ದಾಳೆ. ಆರ್ತಿ ಮಗು ಕಾಪಾಡೋ ಜವಾಬ್ದಾರಿ ನಿಂದು, ನನ್ನ ಕುಟುಂಬನ ಕಾಯೋ ಜವಾಬ್ದಾರಿ ನಿಂದು. ಕೈ ಬಿಡ್ಬೇಡ ಅಂತಂದೆ. ಅಣ್ಣ ಅವ್ರೇನಾದ್ರೂ ಎದ್ರೆ ಈ ಟ್ಯಾಬ್ಲೆಟ್ ಕೊಡಿ, ಹಾಗೆ ಇದರಲ್ಲಿ ಸ್ಟ್ರಾಂಗ್ ಕಾಫಿ ಇದೆ, ಇದನ್ನ ಕುಡಿಯೋಕೆ ಹೇಳಿ. ಅಮೂಲ್ಯ ಮೇಡಮ್ ಕಾಫಿ ಕೊಡಕ್ಕೆ ಹೇಳಿದ್ದಾರೆ. ಅವ್ರೇನಾದ್ರೂ ನನ್ನ ನೋಡಿದ್ರಾ? ಇಲ್ಲ ಅನ್ಸುತ್ತೆ ಶಿವಣ್ಣ. ಎಲ್ಲಿದ್ದೀರಂತ ಕೇಳಿದ್ರು ಮಲಗಿದ್ದೀರ ಅಂತ ಹೇಳಿದೆ. ಮಗಳು ಕೊಟ್ಟು ಕಾಫಿ ಕುಡಿತಿದ್ದ ಹಾಗೆ ತಲೆನೋವೆಲ್ಲ ಮಾಯ ಆಗೋಯ್ತು. ಮಗ್ಲ? ಯಾವ ಮಗ್ಲಣ್ಣ? ಏನಿಲ್ಲ, ಒಂದ್ ಕ್ಷಣಕ್ಕೆ ಮೇಡಮ್ ನನ್ನ ಮಗಳ ತರನೇ ಕಂಡ್ರು, ಅದಕ್ಕೆ ಹಾಗೆ ಹೇಳ್ದೆ. ಅಮೂಲ್ಯ, ಅಮೂಲ್ಯ, ಏನಯ್ಯ ನಿಂದು? ನನ್ನ ರನ್ನಿಂಗ್ ಶೂಸ್ ಅಲ್ಲಿ ನಾನು ವರ್ಕೌಟ್ ಮಾಡ್ಬೇಕು, ಟೈಮ್ ಆಯ್ತು. ನಿನ್ನೆ ತಾನೇ ಕಂಬಿ ಚುಚ್ಕೊಂಡು ದೊಡ್ಡ ಗಾಯ ಆಗಿ ಲೀಟರ್ ಗಟ್ಟಲೆ ರಕ್ತ ಹೋಗಿದೆ. ಡಾಕ್ಟರ್ ನೋಡಿದ್ರೆ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ಬೇಗ ಎದ್ದು ರೆಡಿಯಾಗಿ ವರ್ಕೌಟ್ ಹೋಗ್ಬೇಕು ಅಂತಿದ್ಯಲ್ಲ, ನೀನ್ ಸ್ವಲ್ಪ ದಿನ ವರ್ಕೌಟ್ ಮಾಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಆಚಾರಿ, ಜಿಮ್ಗೆ ಹೋಗಿಲ್ಲ ಅಂತಂದ್ರೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕೆ ನಾನು ಜಿಮ್ ಮಿಸ್ ಮಾಡೋದಿಲ್ಲ, ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಯ್ಯ, ಈ ಗಾಯ ಹಿಡ್ಕೊಂಡು ಅದ್ ಹೇಗ್ ವರ್ಕೌಟ್ ಮಾಡ್ತೀಯಾ? ಆಚಾರಿ, ಗಾಯ ಆಗಿರೋದು ಇಲ್ಲಿ, ಕೈ ಕಾಲ್ಗೆ ಏನೂ ಆಗಿಲ್ವಲ್ಲ, ಸೊ ವರ್ಕೌಟ್ ಮಾಡ್ಕೊಂಡ್ ಬರ್ತೀನಿ. ವರ್ಕೌಟ್ ಮಾಡೋದಕ್ಕೆ ಆಗಿಲ್ಲ ಅಂದ್ರು ವಾಕಿಂಗ್ ಮಾಡ್ಕೊಂಡ್ ಬರ್ತೀನಿ. ವಾಕಿಂಗ್ ಹೋಗಿ ಅಪ್ಪನ ನೋಡಿದ್ರೆ ಇವನ್ನ ಇಲ್ಲೇ ತಡಿಬೇಕು.
ಆಗಲ್ಲ ಕಣಯ್ಯ, ನಾನ್ ಪರ್ಮಿಷನ್ ಕೊಡೋವರೆಗೂ ನೋ ವರ್ಕೌಟ್, ನೋ ವಾಕಿಂಗ್. ದಿಸ್ ಇಸ್ ಟು ಮಚ್ ಬಾಜಾರಿ. ನಾನು ನಿನ್ನ ಕಂಡೀಷನ್ಸ್ಗಳೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಾನು ವರ್ಕೌಟ್ ಮಾಡಲೇಬೇಕು, ಹೋಗಿ ಬರ್ತೀನಿ. ನೋಡು, ನಿನ್ ಕಂಡೀಷನ್ ಸರಿ ಹೋಗೋವರೆಗೂ ನೀನ್ ಈ ವರ್ಕೌಟ್ ಮಾಡೋದಾಗ್ಲಿ ವಾಕಿಂಗ್ ಹೋಗೋದಾಗ್ಲಿ ನಾನು ಒಪ್ಪಲ್ಲ. ನೀನ್ ಅಂತದಳು ಹೋಗ್ಲೇಬೇಕು ಅಂತಿದ್ರೆ ನಾನು ದಾಟ್ಕೊಂಡು ಹೋಗ್ತೀನಿ. ದೊಡ್ಡೋರೇನಾದ್ರೂ ಹೇಳಿದ್ರೆ ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅದ್ ಬಿಟ್ಟು ಹಠ ಮಾಡೋದಲ್ಲ. ಏನ ದೊಡ್ಡೋಳ ನೀನ ಅಲ್ವಾ ಮತ್ತೆ? ಕಾಮಿಡಿ. ಹಲೋ, ನಮ್ಮನೇಲಿ ಯಾವಾಗ್ಲೂ ಪರಿ ನನಗೆ ಹೇಳ್ತಾ ಇರ್ತಾಳಲ್ವಾ, ನಮ್ಮನೇಲಿ 4 ಜನ ಹೆಣ್ಮಕ್ಳಿದ್ರು ನೀನೇ ತುಂಬಾ ರೆಸ್ಪಾನ್ಸಿಬಲ್ ಅಂತ. ನಾವು ಅಂದ್ರೆ ಏನ್ ತಮಾಷೆನಾ? ಓಹೋ, ನೀನ್ ಅಷ್ಟೊಂದು ದೊಡ್ಡ ಹುಡುಗಿನಾ? ನೀ ದೊಡ್ಡೋಳಾಗಿರೋ ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಏನ್ ಮಾಡ್ತಿದ್ಯಾ ನೀನು? ಏನಾಯ್ತು? ಏನಿಲ್ಲ ಬಜಾರಿ, ಸ್ವಲ್ಪ ನೋವಾಯ್ತು. ಅಲ್ಲ ವೇದಾಂತ್, ನಿನ್ನಿಂದ ಸರಿಯಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ನೀನ್ ನೋಡಿದ್ರೆ ವಾಕಿಂಗ್ ಹೋಗ್ಬೇಕು ಅಂತಿದ್ಯಾ. ಡಾಕ್ಟರ್ ಪರ್ಮಿಷನ್ ಕೊಡೋವರೆಗೂ ವರ್ಕೌಟ್ ಇಲ್ಲ, ವಾಕಿಂಗ್ ಇಲ್ಲ, ಎಲ್ಲ ಬಂದ್. ಅಮೂಲ್ಯ, ಅಮೂಲ್ಯ, ದಿಸ್ ಇಸ್ ನಾಟ್ ಫೇರ್. ಎಂತದೂ ಇಲ್ಲ, ನೀ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರು. ನಾನು ನಿನ್ಗೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹಾಲು ಅಮ್ಮು, ನೀನಾ? ಯಾಕಕ್ಕ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಏನಿಲ್ಲ ಅಮ್ಮು, ಡಬ್ಬಿಗಳನ್ನ ಹುಡುಕ್ತಿರೋದು ನೋಡ್ದೆ. ಅಂತದೇನಿಟ್ಟಿದ್ಯಾ ಡಬ್ಬಿಲಿ? ವಿಕ್ಕಿಯವ್ರು ಆಗ ಕೊಟ್ಟಿದ್ದ ದುಡ್ಡನ್ನೆಲ್ಲ ಕೂಡಿಟ್ಟಿದ್ದೆ. ಅದೇ ಎಷ್ಟಿದೆ ಅಂತ ನೋಡ್ತಿದ್ದೆ ಅಷ್ಟೇ. ಓಹೋ, ಅಮ್ಮನ ಬುದ್ಧಿ ಎಲ್ಲಿ ಹೋಗುತ್ತೆ ಬಿಡು. ನೀನ್ ಅವ್ರ ತರನೇ ಜೀರಿಗೆ ಡಬ್ಬದಲ್ಲಿ, ಸಾಸಿವೆ ಡಬ್ಬದಲ್ಲಿ ದುಡ್ಡಿಡಕ್ ಶುರು ಮಾಡಿದ್ಯಲ್ವಾ? ಅಮ್ಮನ ಮಗಳು ಅಂದ್ಮೇಲೆ ಅಮ್ಮನ ಬುದ್ಧಿ ಬರೋದು ಸಹಜ ಅಲ್ವೇನೆ? ಹಾಗಾದ್ರೆ ಬ್ಲಡ್ ಅಲ್ಲೇ ಬಂದಿರೋದು ಅನ್ನು. ಅಕ್ಕ, ನೀನ್ ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನ್ನ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಮೊನ್ನೆ ನಾವು ಅಮ್ಮನ ಮನೆಗೆ ಹೋಗಿ ಬರ್ತಿದ್ದಂಗೆ ಎಲ್ಲ ಇದ್ದಕ್ಕಿದ್ದಂಗೆ ಸರಿಯಾಗೋಯ್ತು ಅಲ್ವಾ? ಹೌದಮ್ಮು, ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವಿಬ್ರು ಯಾವತ್ತೂ ಕಿತ್ತಾಡೋದು ಬೇಡ ಅಕ್ಕ. ಏನೇ ಕಷ್ಟ ಬಂದ್ರು ನಾವಿಬ್ರು ಒಟ್ಟಿಗೆ ನಿಂತ್ಕೋಬೇಕು. ಅಪ್ಪ ಅಮ್ಮಂಗೆ ಒಂದು ಚೆನ್ನಾಗಿರೋ ಮನೆ ಮಾಡ್ಕೊಡ್ಬೇಕು. ಪಾಪ ಅಪ್ಪ ಅಮ್ಮ ನಮ್ಮನ್ನ ಬೆಳೆಸಿ ಓದಿಸಿ ಮದ್ವೆ ಮಾಡೋಷ್ರೊಳಗೆ ಒಂದು ಚೆನ್ನಾಗಿರೋ ಮನೆ ಕೂಡ ಮಾಡ್ಕೊಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಾವಾದ್ರೂ ಸಖತ್ತಾಗಿರೋ ಮನೆ ಮಾಡ್ಕೊಡ್ಬೇಕು. ಆಗ್ಲೇ ನಾವು ಅವ್ರ ಮಕ್ಕಳಾಗಿದ್ದಕ್ಕೂ ಸಾರ್ಥಕ ಅನ್ಸೋದು. ಹೌದು ಅಮ್ಮು, ಪಾಪ ಅಪ್ಪ ಅಮ್ಮ ನಮ್ಮಿಬ್ರು ಇಷ್ಟು ದೊಡ್ಡ ಮನೆಗೆ ಮದ್ವೆ ಮಾಡ್ಕೊಟ್ಟಿದ್ದಾರೆ. ಅವ್ರು ಮಾತ್ರ ಇನ್ನೂ ಮುರುಕ್ಲು ಮನೆಯಲ್ಲೇ ಇದ್ದಾರೆ. ಈಗಿರೋ ಮನೆನ ಚೆನ್ನಾಗಿ ರೆಡಿ ಮಾಡಿಸ್ಕೊಡ್ಬೇಕು. ಅದೇ ನಾವು ಆ ಮನೆನ ವೇದಾಂತ್ ಬಾವ ದುಡ್ಡಲ್ಲೋ ಇಲ್ಲ ವಿಕ್ಕಿ ದುಡ್ಡಲ್ಲೋ ರೆಡಿ ಮಾಡಿಸ್ಕೊಟ್ರೆ ಖಂಡಿತವಾಗ್ಲೂ ಅಪ್ಪ ಅಮ್ಮ ಅದಕ್ಕೆ ಒಪ್ಪಲ್ಲ. ಅದಕ್ಕೆ ನಾವು ಇವತ್ತಿಂದ ದುಡ್ಡು ಕೂಡಿಡಕ್ ಶುರು ಮಾಡೋಣ, ಓಕೆನಾ? ಓಕೆ ಅಕ್ಕ, ಆಗ್ಬೋದು. ಅಪ್ಪ ಅಮ್ಮನ ಮನೆಗೋಸ್ಕರ ನನ್ನ ಕಡೆಯಿಂದ ಮೊದಲನೇ ಕಾಂಟ್ರಿಬ್ಯೂಷನ್ ಇದನ್ನ 4,000 ಇದೆ, ತಗೋ. ಅಕ್ಕ, ಒಂದು ನಿಮಿಷ ಇರು, ಬಂದೆ. ಅಕ್ಕ, ನಾನು ಒಂದಷ್ಟು ಕೂಡಿಟ್ಟಿರೋ ದುಡ್ಡು. ಇರು ಅಮ್ಮ, ನಾನೇ ಹಾಕ್ತೀನಿ. ಅಕ್ಕ, ಒಂದು ನಿಮಿಷ ಇರು.
ಹೇ ಮೊದಲು ಇಮೇಲ್ ಚೆಕ್ ಮಾಡು, ಆಮೇಲೆ ಕೈ ಹಿಡ್ಕೊಳ್ಳು ಅಂತ. ಮೇಲ್ ಏನ್ ಮೇಲು? ಇದು ಚೆಕ್ ಮಾಡು, ಆಮೇಲೆ ಹೇಳ್ತೀನಿ. ಏಯ್ ಏನಿದು? ಹಳೆ ಬಾಕಿ ಎಲ್ಲ ಕ್ಲಿಯರ್ ಮಾಡಿ ಅನ್ನೋ ತರ ಸ್ಯಾಲಿನ ಸೆಟಲ್ ಮಾಡಿ ಇಲ್ಲ ಕೆಲಸ ಕಂಟಿನ್ಯೂ ಮಾಡಲ್ಲ ಅಂತ ಮೇಲ್ ಮಾಡಿದ್ಯಲ್ಲ? ಹೌದು ಕಣಯ್ಯ, ನಾನ್ ದುಡ್ದಿರೋ ದುಡ್ಡನ್ನ ನಾನು ಕೇಳ್ತಿದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ನಿಮ್ಗೆ ಸ್ಯಾಲ್ರಿ ಕೇಳ್ತಿದ್ದಂಗೆ ಕಣ್ ಕೆಂಪಗಾಗೋಗ್ಬಿಡುತ್ತಲ್ವಾ, ಮನ್ಸು ವಿಲವಿಲ ಅನ್ನೋಕ್ ಶುರು ಆಗೋಗುತ್ತಲ್ವಾ? ನಾವ್ ದುಡ್ದಿರೋ ದುಡ್ಡನ್ನ ನಮಗ್ ಕೊಡೋದಕ್ಕೆ ನಿಮಗೇನ್ ಪ್ರಾಬ್ಲಮ್ ಅಂತೀನಿ. ಇನ್ನೊಬ್ರು ದುಡ್ಡಲ್ಲಿ ಅದ್ ಹೇಗ್ ಅನ್ನ ತಿಂತಿರೋ ಏನೋ, ಅದ್ ತಿಂದಿದ್ದಾದ್ರೂ ಮೈಕ್ ಹೇಗ್ ಹತ್ತುತ್ತೋ. ಓಹೋ, ಹಾಗಾದ್ರೆ ಇದು ಅಫಿಷಿಯಲ್ ಮ್ಯಾಟರ್. ಸರಿ ಬಿಡು, ಇದನ್ನ ಆಫೀಸಲ್ಲೇ ಬಂದು ಕೇಳು, ಅಲ್ಲೇ ಕ್ಲಿಯರ್ ಮಾಡಿ. ಎಂತ ಕಂಪ್ನಿನಯ್ಯ ನಿಂದು? ಟಾಪ್ 50 ಕಂಪ್ನೀಸ್ ಅಲ್ಲಿ ನಮ್ ಕಂಪ್ನಿನೂ ಇದೆ ಅಂತ ಹೇಳ್ಕೊತೀಯಾ? ಆದ್ರೆ ಸ್ಯಾಲ್ರಿ ಕೊಡಕ್ ಮಾತ್ರ ಮೀನಾ ಮೆಷ ಎಣಿಸ್ತು. ನಂಗೆ ಅವೆಲ್ಲ ಗೊತ್ತಿಲ್ಲ, ನಿನ್ ಕತೆ ಕೇಳಕ್ ನನ್ನ ಹತ್ರ ಟೈಮ್ ಇಲ್ಲ. ನಾನ್ ದುಡ್ದಿರೋ ಅಮೌಂಟು ನನ್ಗೆ ಇವತ್ತೇ ಕ್ಲಿಯರ್ ಆಗ್ಬೇಕಷ್ಟೆ. ಆಫೀಸ್ ವಿಷಯನ ಆಫೀಸಲ್ಲೇ ಮಾತಾಡ್ಬೇಕು, ಅದನ್ನ ಮನೇಲಿ ಮಾತಾಡಿದ್ರೆ ಅನ್ಪ್ರೊಫೆಷನಲ್ ಅಂತಾರೆ. ಏನ್ ಈ ತರ ಮಾತಾಡ್ತಾ ಇದೀಯಾ? ಹುಷಾರಿಲ್ಲ, ಆಫೀಸಿಗೆ ಬರಕ್ಕಾಗಲ್ಲ ಅಂದ್ರೆ ಮನೆಯಿಂದನೇ ಕೆಲಸ ಮಾಡಿ ಅಂತೀರಾ. ಮನೇಲಿ ಕುತ್ಕೊಂಡು ಸ್ಯಾಲ್ರಿ ಕೇಳಿದ್ರೆ ಆಫೀಸಿಗೆ ಬಂದು ಮಾತಾಡ್ಬೇಕು, ಅನ್ಪ್ರೊಫೆಷನಲ್ ಅಂತೀರಾ. ಅಲ್ಲ, ಎಲ್ಲಾ ಎಂಪ್ಲಾಯೀಸ್ಗೂ ಇದೇ ತರ ಕಾರಣ ಕೇಳೇ ಸ್ಯಾಲ್ರಿ ಕೊಡ್ತೀರಾ ಇಲ್ಲ ತಾನೆ? ಮತ್ ನನಗ್ ಮಾತ್ರ ಯಾಕೆ ತಾತ್ಸಾರ? ಹಾ, ಅವೆಲ್ಲ ನನಗೆ ಗೊತ್ತಿಲ್ಲ. ಸ್ಯಾಲ್ರಿ ವಿಷಯಕ್ಕೆ ಬಂದ್ರೆ ನನ್ ಪಕ್ಕಾ ಪ್ರೊಫೆಷನಲ್. ಲೆಕ್ಕಕ್ಕೆ ಲೆಕ್ಕ, ₹1 ಬಿಡೋ ಮಗಳೇ ಅಲ್ಲ. ಅದ್ ನೀನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಅಮೂಲ್ಯ ಮಂಜುನಾಥ್ ಅವರೇ, ನೀವು ವೇದಾಂತ್ ವೆಂಚರ್ಸ್ MD ವೇದಾಂತ್ ವಸಿಷ್ಠ ಅವ್ರನ್ನ ಮದುವೆ ಇದೆ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಕೂಡ, ಹಾಗಾಗಿ ನೀವು ಸ್ಯಾಲರಿನೆಲ್ಲ ಕೇಳೋ ಹಾಗೆ. ವೇದಾಂತ್ ವಸಿಷ್ಠ ಅವರೇ, ನಾನು ಕೇಳ್ತಿರೋದು ನನ್ನ ಹಳೆ ಬಾಕಿನ, ಅದನ್ನ ಪ್ಲೀಸ್ ಇವತ್ತೇ ಕ್ಲಿಯರ್ ಮಾಡ್ಕೊಡಿ. ಬ್ಯಾಲೆನ್ಸ್ ಎಷ್ಟು? ಒಟ್ಟು 6 ತಿಂಗಳು ಸಂಬಳ ಬರಬೇಕು. ಮದ್ವೆ ಮುಂಚೆ 3 ತಿಂಗಳು ಎಕ್ಸ್ಟ್ರಾ ಮಾಡಿತ್ತು, ಮದ್ವೆ ಆದ್ಮೇಲೆ 3 ತಿಂಗಳು ವರ್ಕ್ ಫ್ರಮ್ ಹೋಮ್ ಮಾಡಿತ್ತು. ಜೊತೆಗೆ ಇನ್ಕ್ರಿಮೆಂಟ್ ಕೂಡ ಸೇರಿಸ್ಕೊಡ್ಬೇಕು, ಆಮೇಲೆ ಬೋನಸ್ ಕೂಡ ಆಗ್ಬೇಕು, ಜೊತೆಗೆ ಓವರ್ ಟೈಮ್ ಮಾಡಿದ್ರೆ ಅದನ್ನು ಕೊಡ್ಬೇಕು. ಹೌದಾ? ಸರಿ ಇರು, ಬಂದೆ. ತಗೋ, ಇದೆಲ್ಲ ನಂದೆ. ನಂದು ಅಂದಮೇಲೆ ಇದೆಲ್ಲ ನಿಂದು. ಅಲ್ಲಿರೋ ಅಷ್ಟು ಖರ್ಚುಗಳಿಗೂ ಲಿಮಿಟ್ ಜಾಸ್ತಿ ಇದೆ. ನೀನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಒಟ್ನಲ್ಲಿ ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಆಗಲ್ಲ ಕಣಯ್ಯ, ಹೆಂಡತಿ ಲೆಕ್ಕನೇ ಬೇರೆ, ಎಂಪ್ಲಾಯ್ ಲೆಕ್ಕನೇ ಬೇರೆ. ಎಲ್ರಿಗೂ ಹೆಂಗ್ ಸ್ಯಾಲ್ರಿ ಕೊಡ್ತೀರೋ ನನಗೂ ಹಂಗೆ ಕೊಡಿ. ಮಜಾರಿ, ನಿನಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎರಡೂ ಕೊಟ್ಟಿದ್ದೀನಿ, ಅಂದ್ರೂ ಸ್ಯಾಲ್ರಿ ಬಡ್ಕೊಂತಿದ್ಯಲ್ಲ. ಯಾಕೆ ನಂದು ನಿಂದು ಅಂತ ಭೇದ ಭಾವ ಮಾಡ್ತಿದ್ಯಾ? ಹಾಗಲ್ಲ ವೇದಾಂತ್, ನಾನು ನಿನ್ನ ಹೆಂಡತಿಯಾಗಿ ನೀನು ದುಡ್ಡಲ್ಲಿ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಆದರೆ ಪರಿಮಳ ಮಂಜುನಾಥ್ ಮಗಳಾಗಿ ನಂಗೆ ಹಾಗೆ ಖರ್ಚು ಮಾಡೋದಕ್ಕೆ ಮನ್ಸು ಬರ್ತಾ ಇಲ್ಲ. ಅದಕ್ಕೆ ನನ್ನ ಸ್ಯಾಲ್ರಿನೇ ನಾನು ಕೇಳ್ತಾ ಇರೋದು. ನನಗೆ ನನ್ನ ಸ್ಯಾಲ್ರಿ ಸಿಕ್ಕಿದ್ರೆ ಸಾಕು. ಮಜಾರಿ, ನಿನಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ರೆ ನನಗೆ ಕೇಳು, ಎಷ್ಟಾದ್ರೂ ಅವ್ರಿಗೆ ನಾನು ಕೊಡ್ತೀನಿ. ಸರಿ ಬಿಡು, ಆದಷ್ಟು ಬೇಗ ಕ್ಲಿಯರ್ ಮಾಡ್ತೇನೆ. ಥ್ಯಾಂಕ್ ಯು ವೇದಾಂತ್, ಆದಷ್ಟು ಬೇಗ ಕ್ಲಿಯರ್ ಮಾಡಿಸು, ಮರಿಬೇಡ. ನನಗೆ ಗೊತ್ತು ಬಜಾರಿ, ನೀನೋ ಪ್ಲಾನ್ ಮಾಡ್ತಿದ್ಯಾ ಅಂತ. ಆದಷ್ಟು ಬೇಗ ಅದೇನು ಅಂತ ಕಂಡು ಹಿಡಿತೀನಿ. ಹೇಳಿ ಚೋಟ ಬಾಸ್. ರೀ ಕಾಂತ, ಎಲ್ರಿ ಇದ್ದೀರಾ? ಮೆಹೇಜಾ ಕಂಪ್ನಿ ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿ ಸಾರ್ಥಕ್ ಬಾವು ಅಟೆಂಡ್ ಆಗ್ತಾರೆ. ಹೊಸ ಕಂಪ್ನಿದು ಸ್ಟಾರ್ಟ್ಅಪ್ ಪ್ರೊಫೈಲು ನಾಳೆ ಮನೆ ಕಳಿಸಿ. ಯಾಕಕ್ಕ, ಏನಾಯ್ತು? ಅಮ್ಮು, ಡಾಕ್ಟರ್ ನನಗೆ ವಿಟಮಿನ್ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ರು. ನಾನು ಹೊಸ ಟ್ಯಾಬ್ಲೆಟು ಹಳೆ ಟ್ಯಾಬ್ಲೆಟು ಒಟ್ಟಿಗೆ ಇಟ್ಬಿಟ್ಟಿದ್ದೆ. ಇದ್ರಲ್ಲಿ ಒಂದು ನಾನು ಹೊಟ್ಟೆ ನೋವಿಗೆ ಅಂತ ತಗೊಂತಿದ್ದೆ,
ಇನ್ನೊಂದು ವಿಟಮಿನ್ ಟ್ಯಾಬ್ಲೆಟ್ ಅಂತ ಕೊಟ್ರು. ಆದ್ರೆ ಎರಡು ಮಿಕ್ಸ್ ಆಗೋಗಿದೆ ಅಮ್ಮು. ಯಾವ್ದು ತಗೊಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಕ್ಕ ನೀನು ಹಿಂಗಷ್ಟು ಗೊತ್ತಾಗಲ್ವಾ? ಕೊಡಿಲಿ, ನಂಗೆ ಗೊತ್ತಾಗತ್ತೆ, ನಾನು ನೋಡ್ತೀನಿ. ಅಮ್ಮು ಗೊತ್ತಾಯ್ತಾ ಯಾವ ಟ್ಯಾಬ್ಲೆಟ್ ಅಂತ? ನಂಗೂ ಗೊತ್ತಾಗ್ತಿಲ್ಲ ಅಕ್ಕ. ಒಂದು ನಿಮಿಷ ರೀ. ನಿಮ್ಮ ಅಕ್ಕ ತಂಗಿದು ಒಳ್ಳೆ ಕತೆ ಆಯ್ತು. ಕಿವಿಲೇ ಫೋನ್ ಹಿಡ್ಕೊಂಡು ಊರೆಲ್ಲ ಹುಡುಕಾಡಿದ್ರಂತೆ. ಹಾಗಾಯ್ತಿದೆ. ಏನ್ ಬಾವ ನಿಮ್ ಮಾತಿನ ಅರ್ಥ? ಮನೇಲೆ ನರ್ಸಿರುವಾಗ ಬೇರೆ ಯಾರನ್ನ ಕೇಳ್ಬೇಕು? ಹೌದಲ್ವಾ?